ನಮಸ್ಕಾರ ಕಾಮ್ರೇಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ ನಾನಿದ್ದೀನಿ ಮಹಾರಾಷ್ಟ್ರದ ಕೊಲ್ಲಾಪುರ್ ಸಿಟಿಲಿ. ಅಂಡ್ ತುಂಬಾನೇ ಖುಷಿ ಆಗ್ತಿದೆ. ನಿಮ್ಮ ಸಪೋರ್ಟ್ ಇಂದ ಇವತ್ತು ನಾನು ಇಲ್ಲಿವರೆಗೂ ಇದ್ದೀನಿ. ಅಂಡ್ ನೆನ್ನೆ ಅಷ್ಟೇ ಅಲ್ಲೇ ರೂಮ್ ಮಾಡಿದೆ. ಸೊ ಸೈಕಲ್ ನ ಅಲ್ಲೇ ಪಾರ್ಕ್ ಮಾಡಿ ನನ್ನ ಜರ್ನಿನ ಆಟೋದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಕ್ಸ್ಪ್ಲೋರ್ ಮಾಡುವಂತ ಪ್ಲೇಸಸ್ ತುಂಬಾನೇ ಇದೆ. ಅಂಡ್ ಟೈಮ್ ವೇಸ್ಟ್ ಮಾಡದೆ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಟೈಮ್ 11 ಗಂಟೆ ಆಗಿದೆ. ನಾಷ್ಟ ಇನ್ನೂ ತಿಂದಿಲ್ಲ. ನಾಷ್ಟ ತಿನ್ಕೊಂಡು ಮತ್ತೆ ನನ್ನ ಜರ್ನಿ ಕಂಟಿನ್ಯೂ ಮಾಡ್ತೀನಿ. ನೀವು ಅಲ್ಲಿ ನೋಡ್ತಿರ್ಬೋದು ಕಲೆಕ್ಟರ್ ಆಫೀಸ್ ಅದೇ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ನಾಷ್ಟ ಮಾಡ್ಕೊಂಡು ಇಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡೋಣ. ಇವತ್ತಿನ ಸ್ಪೆಷಲ್ ಇಡ್ಲಿ. ಈ ಒಂದು ಇಡ್ಲಿ ತಿನ್ಕೊಂಡು ಮತ್ತೆ ಒಂದು ಎನರ್ಜಿಲಿ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ನೋಡ್ತಿರ್ಬೋದು ಮಹಾರಾಷ್ಟ್ರದಲ್ಲಿ ಇರುವಂತ ಆಟೋ ಡೋರು. ಮಳೆಗಾಲದಲ್ಲಿ ನೀರ್ ಒಳಗ್ ಬರ್ಬಾರ್ದು ಪ್ಯಾಸೆಂಜರ್ಗೆ ಅಂತ ಮಾಡ್ಸಿರುವಂತ ಡೋರು. ಅಂಡ್ ನಾವೀಗ ಇಲ್ಲಿಂದ ಹೋಗ್ತಾ ಇದೀವಿ, ನೋಡ್ತಾ ಇರ್ಬೋದು. ಓಕೆ, ಇಲ್ಲಿಂದ ನನ್ನ ಜರ್ನಿ ನ್ಯೂ ಪ್ಯಾಲೇಸ್ ಕಡೆಗೆ. ಬನ್ನಿ ಹೋಗೋಣ. ಕಾಮ್ರೇಡ್ಸ್, ಫೈನಲಿ ನಾವ್ ಎಂಟರ್ ಆಗ್ತಾ ಇದೀವಿ ನ್ಯೂ ಪ್ಯಾಲೇಸ್ಗೆ. ಬನ್ನಿ ಇಲ್ಲಿಂದ ಹೇಗಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಇವಾಗ ನೀವು ನೋಡ್ತಿರುವಂತದ್ದು ಪ್ಯಾಲೇಸ್ ಎಂಟ್ರಿ ಹತ್ರ ಇರುವಂತ ಸಾಹು ಮಹಾರಾಜರವರ ಸ್ಟ್ಯಾಚ್ಯೂ. ಈಗ ನೀವು ನೋಡ್ತಿರುವಂತದ್ದು ಪ್ಯಾಲೇಸ್ ಎಂಟ್ರಿ ಹತ್ರ ಇಟ್ಟಿರುವಂತ ಫಿರಂಗಿ. ಇದನ್ನ ಏನಕ್ಕೆ ಇಟ್ಟಿದ್ದಾರೆ ಅಂತಂದ್ರೆ ಜನಗಳು ಬಂದ ತಕ್ಷಣ ಅಟ್ರಾಕ್ಷನ್ ಆಗೋಕ್ಕೋಸ್ಕರ ಈ ಒಂದು ಫಿರಂಗಿನ ಇಲ್ಲಿ ಪ್ಲೇಸ್ ಮಾಡಿದ್ದಾನೆ. ಕಾಮ್ರೇಡ್ಸ್, ಈಗಷ್ಟೇ ನ್ಯೂ ಪ್ಯಾಲೇಸ್ ಎಂಟ್ರಿ ಆದ. ಅಂಡ್ ಇಲ್ಲಿಂದ ನ್ಯೂ ಪ್ಯಾಲೇಸ್ ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಂಡ್ ಇದನ್ನ ಆಳ್ದಂತವ್ರು ಸಾಹು ಮಹಾರಾಜ್ ಅಂತ, ಛತ್ರಪತಿ ಸಾಹು ಮಹಾರಾಜ್ ಅಂತವ್ರು. ಅಂಡ್ ಅವ್ರ ಬಗ್ಗೆ ಏನೇನ್ ಹಿಸ್ಟ್ರಿ ಇದೆ ಎಲ್ಲಾನು ತಿಳ್ಕೊಂಡು ನಿಮ್ಗೂ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಸ್ನೇಹಿತರೆ, ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಈ ಒಂದು ಕೊಲ್ಲಾಪುರದ ಇತಿಹಾಸ ಸೃಷ್ಟಿಯಾಗುತ್ತೆ. ಅದು ಶಾತವಾಹನರ ಕಾಲದಲ್ಲಿ. ನಂತರ ಬಂದಂತ ಕದಂಬ, ಶಿಲಾಹಾರ, ಯಾದವ, ಮೊಘಲ್ ಮತ್ತು ಮರಾಠರು ಈ ಒಂದು ರಾಜ್ಯನ ಆಳಿರ್ತಾರೆ. ಅದಕ್ಕೆ ಸಾಕ್ಷಿನೇ ಈ ಒಂದು ನ್ಯೂ ಪ್ಯಾಲೇಸ್. ಸುಮಾರು 140 ವರ್ಷಗಳ ಇತಿಹಾಸ ಈ ಒಂದು ಪ್ಯಾಲೇಸ್ ಇದೆ. ಅಂಡ್ ಈ ಒಂದು ಪ್ಯಾಲೇಸ್ ಆಗಿನ ರಾಜಮನೆತನದ ವೈಭವವನ್ನ ಹೇಳ್ತಾ ಹೋಗುತ್ತೆ. 1877ರಿಂದ 1874 ನಡುವೆ ಛತ್ರಪತಿ ಸಾಹು ಮಹಾರಾಜ್ ಕಾಲದಲ್ಲಿ ಈ ಅರಮನೆ ನಿರ್ಮಿಸಲಾಯಿತು. ಕಪ್ಪು ಬಣ್ಣದ ಪಾಲಿಶ್ ಕಲ್ಲಿನಿಂದ 8 ಮೂಲೆಯ ವಿನ್ಯಾಸದಲ್ಲಿ ಈ ಒಂದು ಅರಮನೆನ ಕಟ್ಟಿರ್ತಾರೆ. ಅಂಡ್ ಎಲ್ಲಾ ಮೂಲೆಗಳಲ್ಲೂ ಗೋಪುರಗಳಿವೆ. ಮಧ್ಯದ ಗೋಪುರದ ಮೇಲೆ ಗಂಟೆ ಗೋಪುರ 1987ರಲ್ಲಿ ಅಳವಡಿಸಲಾಗಿದೆ. ನೀವು ನೋಡ್ತಿರ್ಬೋದು, ಇವರೇ ಛತ್ರಪತಿ ಸಾಹು ಮಹಾರಾಜ್ ಅವರು. ಅಂಡ್ ಅಲ್ಲಿ ನೀವು ನೋಡ್ತಿರುವಂತದ್ದೇ ಗಂಟೆ ಗೋಪುರ. ನೋಡ್ತಿರ್ಬೋದು ಎಲ್ಲಾ ಕಡೆ ಇದೆ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಹಸಿರಿದೆ ಅರಮನೆ ಸುತ್ತ ಅಂತ. ಇದು ಅರಮನೆಯ ಶಾಂತಿಯನ್ನ ಹೇಳ್ತಾ ಹೋಗುತ್ತೆ. ಅಂಡ್ ಕೊಲ್ಲಾಪುರದ ನ್ಯೂ ಪ್ಯಾಲೇಸ್ ಬರೀ ಒಂದೇನೋ ಕಟ್ಟಡ ಅಂತೂ ಅಲ್ಲ, ಇದು ಶತಮಾನಗಳ ಇತಿಹಾಸನ ನಿಮ್ಗೆ ಹೇಳ್ತಾ ಹೋಗುತ್ತೆ. ಅಂಡ್ ಇಲ್ಲಿರುವಂತ ಕಲೆ ಆಗಿರ್ಬೋದು, ರಾಜಮನೆತನಕ್ಕೆ ಈ ಒಂದು ಕೊಲ್ಲಾಪುರದ ಅರಮನೆನೇ ಸಾಕ್ಷಿ. ಸ್ನೇಹಿತರೆ, ನಿಮ್ಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಆಕ್ಚುಲಿ ಸಾಹು ಮಹಾರಾಜರು ರಾಜ್ಯ ಮನೆತನದಲ್ಲಿ ಹುಟ್ಟಿರಲ್ಲ. ಅವ್ರು ಬಂದು ಅಪ್ಪ ಸಾಹೇಬ್ ಗಾಡ್ಕಿ ಅಂದ್ರೆ ಗಾಡ್ಕಿ ಫ್ಯಾಮಿಲಿ ಹುಟ್ಟಿರ್ತಾರೆ. ಈ ಒಂದು ಗಾಡ್ಕಿ ಫ್ಯಾಮಿಲಿ ಕಾಗಲ್ ಅನ್ನೋ ವಿಲೇಜ್ ನಲ್ಲಿ ವಾಸ ಮಾಡ್ತಿರ್ತಾರೆ. ಒಂದಿನ ರಾಜ್ಯದಲ್ಲಿ 4ನೇ ಛತ್ರಪತಿ ಶಿವಾಜಿ ಮಹಾರಾಜ್ ಸಾಯ್ತಾರೆ. ಆ ಟೈಮಲ್ಲಿ ರಾಜ್ಯಕ್ಕೆ ಒಬ್ಬ ದತ್ತುಪುತ್ರನ ಅವಶ್ಯಕತೆ ಇರುತ್ತೆ. ಅಂತ ಟೈಮಲ್ಲಿ ಆನಂದಬಾಯಿ ಅನ್ನೋ ರಾಣಿ ಇವ್ರನ್ನ ದತ್ತು ಪಡಿತಾರೆ. ಇವರ ದತ್ತು ಪಡೆದ ನಂತರ ರಾಜ್ಯ ಆಡಳಿತ ತುಂಬಾನೇ ಜನರಿಗೆ ಸೇವೆ ಮಾಡೋದಾಗಿರ್ಬೋದು, ಎಲ್ರಿಗೂ ಮಾರ್ಗದರ್ಶನ ನೀಡೋದಾಗಿರ್ಬೋದು. ಅಂಡ್ ಪ್ರತಿ ಸಲನು ಜನರಿಗೆಲ್ಲ ಏನೇನು ಉಪಯೋಗ ಆಗುತ್ತೆ ಆ ರೀತಿಯಾದಂತ ಕಾರ್ಯಗಳನ್ನ ತುಂಬಾನೇ ಮಾಡ್ತಿದ್ರು.
ಅದಲ್ಲದೆ 1974ರಲ್ಲಿ ಇವರ 100ನೇ ಜನ್ಮದಿನೋತ್ಸವದಂದು ಈ ಒಂದು ಈ ಒಂದು ಪ್ಯಾಲೇಸ್ ನ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿ ಜನರಿಗೆ ನೀಡ್ತಾರೆ. ಅಂಡ್ ಇದಿಷ್ಟು ನ್ಯೂ ಪ್ಯಾಲೇಸ್ ನ ಕತೆ. ಅಂಡ್ ಮಾಹಿತಿ ತುಂಬಾನೇ ಚಿಕ್ಕದಿದೆ, ಯಾಕಂತಂದ್ರೆ ಒಳಗಡೆ ವಿಡಿಯೋಗ್ರಫಿ ಇಲ್ಲ. ಅದು ಅಲ್ಲದೆ ನೀವು ಕೊಲ್ಲಾಪುರಕ್ಕೆ ಬಂದ್ರೆ ಈ ಒಂದು ನ್ಯೂ ಪ್ಯಾಲೇಸ್ ನ ತಪ್ಪದೆ ವಿಸಿಟ್ ಮಾಡಿ. ಯಾಕಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ತಲೆಗೆ ಧರಿಸ್ತಿದ್ದಂತ ಪೇಟ ಆಗಿರ್ಬೋದು, ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಬಂದೂಕುಗಳಾಗಿರ್ಬೋದು ಅಂಡ್ ಕತ್ತಿಗಳಾಗಿರ್ಬೋದು, ಅದಲ್ಲದೆ ಚಿರತೆನ ಯಾವ ರೀತಿ ಬೇಟೆ ಆಡ್ತಿದ್ರು ಅಂಡ್ ಅದನ್ನ ಯಾವ ರೀತಿ ಪಳಗಿಸ್ತಿದ್ರು ಅಂಡ್ ಇದಿಷ್ಟು ಮಾಹಿತಿ ಈ ಒಂದು ಪ್ಯಾಲೇಸ್ ನಲ್ಲಿದೆ. ಅಂಡ್ ಅದನ್ನ ಹೇಳ್ತಾ ಹೋದ್ರೆ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಬಟ್ ನನಗ್ ಗೊತ್ತಿರೋಷ್ಟು, ನಾನ್ ತಿಳಿದಿರೋಷ್ಟು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ನೀವೇನಾದ್ರೂ ಕೊಲ್ಲಾಪುರಕ್ಕೆ ಬಂದ್ರೆ ಈ ಒಂದು ನ್ಯೂ ಪ್ಯಾಲೇಸ್ ನ ತಪ್ಪದೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಕಾಮ್ರೇಡ್ಸ್, ಈಗಷ್ಟೇ ಅಂಬಾಬಾಯಿ ಅಂತ ಒಂದು ಶಕ್ತಿಪೀಠ ದೇವಸ್ಥಾನಕ್ಕೆ ಬಂದಿದ್ದೇನೆ. ಅಂಡ್ ಅದ್ರ ಐತಿಹಾಸಿಕ ಚರಿತ್ರೆನ ಅಲ್ಲೇ ತಿಳಿಸ್ತಾ ಹೋಗ್ತೀನಿ. ಬನ್ನಿ, ಇವಾಗ ನೀವು ನೋಡ್ತಿರ್ಬೋದು, ಇದೇ ಗಾಯ್ಸ್ ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗುವಂತ ದಾರಿ. ಅಂಡ್ ಬನ್ನಿ, ಅಲ್ಲಿ ಹೋಗಿ ಅಲ್ಲಿರುವಂತ ಚರಿತ್ರೆನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಶಕ್ತಿಪೀಠದ ಚರಿತ್ರೆ ಹೇಳ್ಬೇಕು ಅಂತಂದ್ರೆ ಪಂಚದಶ ಶಕ್ತಿಪೀಠಗಳಲ್ಲಿ ಈ ಒಂದು ಪೀಠ ತುಂಬಾನೇ ಶ್ರೇಷ್ಠ ಅಂತ ಹೇಳ್ಬೋದು. ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನನ ಅಂಬಾಬಾಯಿ ಕ್ಷೇತ್ರ ಅಂತಾನು ಪ್ರಸಿದ್ಧ ಆಗಿದೆ. ಅಂಡ್ ನಿಮ್ಗೆ ಗೊತ್ತಿರುವಂತೆ ಪುರಾಣದಲ್ಲಿ ಹೇಳುವಂತೆ ಸತಿದೇವಿಯ ಎಲ್ಲಾ ಭಾಗಗಳು ಭೂಮಿಯಲ್ಲಿ ಬಿದ್ದಾಗ ಆ ದೇವಿಯ ಕಣ್ಣು ಈ ಒಂದು ಕ್ಷೇತ್ರದಲ್ಲಿ ಬಿದ್ದು ಅಂಬಾಬಾಯಿ ದೇವಸ್ಥಾನ ಅಂತ ಪ್ರಸಿದ್ಧ ಆಗುತ್ತೆ. ಈ ಒಂದು ದೇವಾಲಯನ ಕರವೀರ ಕ್ಷೇತ್ರ ಅಂತಾನು ಕರೀತಾರೆ. ಈ ದೇವಾಲಯದ ಬಗ್ಗೆ ಕರವೀರ ಪುರಾಣದಲ್ಲಿ ತುಂಬಾನೇ ನೀಟಾಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ದೇವಾಲಯನ ಕ್ರಿಸ್ತಶಕ 7 ಮತ್ತು 8ನೇ ಶತಮಾನದಲ್ಲಿ ಚಾಳುಕ್ಯರು ಕಟ್ಟಿಸಿರ್ತಾರೆ. ನಂತರ ಯಾದವ, ಸಿಲ್ಹಾರ ಮತ್ತು ಮರಾಠರ ಕಾಲದಲ್ಲಿ ಈ ಒಂದು ದೇವಸ್ಥಾನನ ತುಂಬಾ ಚೆನ್ನಾಗಿ ವಿಸ್ತರಣೆ ಮಾಡ್ತಾರೆ. ನೋಡ್ತಾ ಇರ್ಬೋದು ನೀವು, ಇವಾಗ ನೀವು ನೋಡ್ತಿರ್ಬೋದು, ಎಲ್ಲ ಬರೀ ಕಪ್ಪು ಬಣ್ಣದ ಬ್ಯಾಸ್ಟೆಡ್ ಕಲ್ಲಿನಲ್ಲಿ ಈ ಒಂದು ದೇವಾಲಯನ ನಿರ್ಮಿಸಿರ್ತಾರೆ. ಶಿಖರ ಮತ್ತು ಗರ್ಭಗೃಹದ ಕಲೆಗಳು ಈ ದೇವಸ್ಥಾನದ ವಿಶೇಷತೆ. ಈ ಒಂದು ದೇವಾಲಯದ ವಿಶೇಷತೆ ಏನು ಅಂತಂದ್ರೆ, ದೇವಾಲಯದ ಅಂದ್ರೆ ದೇವಿ ಪಶ್ಚಿಮ ಭಾಗಕ್ಕೆ ತಿರುಗಿರ್ತಾರೆ. ಅಂಡ್ ಕಿರಣೋತ್ಸವ ಅಂದ್ರೆ ಕಿರಣ ದಿನ ಅಂದ್ರೆ ಸೆಪ್ಟೆಂಬರ್ ಹಾಗೂ ಮಾರ್ಚ್ ತಿಂಗಳಲ್ಲಿ ಸೂರ್ಯನ ಕಿರಣ ನೇರವಾಗಿ ಗರ್ಭಗುಡಿಯ ದೇವಿಯ ಮುಖದ ಮೇಲೆ ಬೀಳುತ್ತೆ. ಇದು ಇದರ ವಿಶಿಷ್ಟತೆ. ಪ್ರತಿ ವರ್ಷ ನವರಾತ್ರಿಲಿ ಅಷ್ಟಶಕ್ತಿ ಪೀಠಗಳಲ್ಲಿ ಆದಂತ ಈ ಒಂದು ಶಕ್ತಿ ಪೀಠನು ತುಂಬಾ ಅದ್ಭುತವಾಗಿ ಪೂಜೆ ಮಾಡಿಕೊಟ್ಟು ಅಂಡ್ ಈ ಒಂದು ಪೀಠನ ಶಕ್ತಿ ಪೀಠ ಅಂತ ನಂಬ್ತಾರೆ ಅಂಡ್ ಪೂಜಿಸ್ತಾರೆ. ನೀವು ನೋಡ್ಬೋದು, ನಮ್ಮ ಕರ್ನಾಟಕದಲ್ಲಿ ತಾಯಿಗೆ ಏನಾದ್ರು ಪೂಜೆ ಮಾಡ್ಬೇಕಂದ್ರೆ ಅಂದ್ರೆ ದೇವಸ್ಥಾನಗಳಲ್ಲಿ ಬುಟ್ಟಿಲಿರುವಂತ ಕಾಯಿ ಆಗಿರ್ಬೋದು, ಹೂವು, ಹಣ್ಣು, ಹಾರಗಳನ್ನ ಹಾಕ್ತಾರೆ. ಬಟ್ ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಸೀರೆ ಪೀಸ್ ಜೊತೆಗೆ ಕಾಯಿ, ತಾಳಿ ಹಾಗೂ ಕಾಲುಂಗುರಗಳನ್ನ ಹಾಕಿ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಇದಿಷ್ಟು ಅಂಬಾಬಾಯಿ ಮಹಾಲಕ್ಷ್ಮಿ ದೇವಸ್ಥಾನದ ಮಾಹಿತಿ. ನೀವೇನಾದ್ರೂ ಕೊಲ್ಲಾಪುರಕ್ಕೆ ಬಂದ್ರೆ ಈ ಒಂದು ದೇವಿನ ದರ್ಶನ ಪಡೆದೆ ಹೋಗ್ಬೇಡಿ, ಯಾಕಂದ್ರೆ ಅಷ್ಟು ಅದ್ಭುತವಾಗಿರುತ್ತೆ, ಮನ್ಸಿಗೆ ತುಂಬಾನೇ ಶಾಂತಿ ಕೊಡುತ್ತೆ. ಅಂಡ್ ನೀವು ನೋಡ್ತಿರ್ಬೋದು, ಇವತ್ತು ಯಾವುದೇ ರೀತಿಯ ಜಾತ್ರೆ ಇಲ್ಲ, ಬಟ್ ಜನಸಂಖ್ಯೆ ಎಷ್ಟಿದೆ ಅಂತ ಗಮನಿಸ್ಬೋದು. ನೀವು ಸಹ ಕೊಲ್ಲಾಪುರಕ್ಕೆ ಬಂದ್ರೆ ತಪ್ಪದೆ ನ್ಯೂ ಪ್ಯಾಲೇಸ್ ಜೊತೆಗೆ ಅಂಬಾಬಾಯಿ ದೇವಿಯ ದರ್ಶನ ಪಡೀರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಗಾಯ್ಸ್, ಇದಿಷ್ಟು ಕೊಲ್ಲಾಪುರ್ ಸಿಟಿಲಿ ನಾನು ಕವರ್ ಮಾಡಿದಂಥ ಸ್ಥಳಗಳು. ನೀವೇನಾದ್ರೂ ಕೊಲ್ಲಾಪುರಕ್ಕೆ ಬಂದ್ರೆ ತಪ್ಪದೆ ನ್ಯೂ ಪ್ಯಾಲೇಸ್ ಹಾಗೂ ಶ್ರೀ ಅಂಬಾಭವಾನಿ ಮಹಾಲಕ್ಷ್ಮಿ ಟೆಂಪಲ್ನ ತಪ್ಪದೆ ವಿಸಿಟ್ ಮಾಡಿ. ಅಂಡ್ ಇದಿಷ್ಟನ್ನು ಹೇಳ್ತಾ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೈನಿಂಗ್ ಆಫ್, ಕರ್ಣ.